ನಂತರ 10,000 ವರ್ಷ ಏನು ಆನಂದ ನಮಗಲ್ವೇ. 10,000 ವರ್ಷ ನಮಗೆ ನಿಜವಾಗ್ಲೂ 3 ವರ್ಷ ಬಾಳದವನಿಗೆ ಬೋರ್ ಹತ್ಕೊಡುತ್ತೆ. ಒಬ್ಬೊಬ್ಬನ ಮುತ್ಕೊಂಡು ನಾವು ಕೇಳಿ, ನೀವು 96, 97 ವರ್ಷದವ್ರು ಕೇಳಿ, ಎಲ್ಲರೂ ಒಬ್ಬರು ನಾನು ಇನ್ನೂ ಇರ್ಬೇಕಪ್ಪ, ನನ್ನ ಮೊಮ್ಮಗಳ ಮದುವೆ ಆಗೋದು ಅನ್ನೋರು ಒಬ್ಬರಿದ್ದಾರೆ. ಬಿಟ್ಟರೆ ಅನ್ನೋರು ಸಾಕಪ್ಪ ಸಾಕು, ಬೇಗ ಹೋಗುವಾಗ ಮಾಡಿ, ನನಗೆ ಇರೋಕ್ಕೆ ಆಗ್ತಾ ಇಲ್ಲ ಅಂತೀವಿ. ಬೋರ್ ಹತ್ಕೊಡುತ್ತೆ. ಯಾವುದೋ ಮಹಾರಾಜ ಕೇಳಿದಂತೆ 10,000 ವರ್ಷ ನನಗೆ ಬೇಕು ಅಂತ. ಆ ವರ್ಷ ಕೊಟ್ಬಿಟ್ರು. ಅವನಿಗೆ ಸ್ವಲ್ಪ ದಿನ ಆದಮೇಲೆ ಬರೀ ಒಂದು 500 ವರ್ಷಕ್ಕೆ ಬೋರ್ ಹತ್ಕೊಂಡು ಸಾಯ್ಬೇಕು. ತಪಸ್ಸು ಮಾಡೋದಂತೆ. ಏನು ತಪಸ್ಸು ಯಾಕೆ ಮಾಡ್ತೀಯ ಅಂತಾರೆ. ನಾನು ಸಾಯ್ಬೇಕು. ಯಾರು ಸಾಯ್ಬೇಕು ಅಂತ ತಪಸ್ಸು ಮಾಡ್ತಾರೆ, ಇಲ್ಲ ನನ್ನ ಕೈಲಿ ಆಗ್ತಾ ಇಲ್ಲ. ಈ ಪ್ರಪಂಚದಲ್ಲಿ ಸಾಧ್ಯವೇ ಇಲ್ಲ, ಇವ್ರಿಗೆ ಸಾಧ್ಯನೇ ಇಲ್ಲ. ನಿಮಗೆ ಪ್ರಭು ನೀವು ವರ ಎಲ್ಲ ವಾಪಸ್ ತಗೊಂಡಿದ್ದೀರಿ. ಯಾತಕ್ಕೆ? ನೀವು ಕೇಳಿದ್ರಲ್ಲ ಮೊದಲನೇ ಸತಿ, ನನ್ನ ರೂಪ ನೋಡಿ ನೀನು ಮಗು ಭಯಪಡ್ತಾ ಇದೆಯಾ? ತಂದೆಯಾದ ಸಾಯಿಸ್ತಾ ಇದೆಯಾ? ಏನಾದ್ರು ಕ್ಲೇಶ ನಿನಗೇನಾದ್ರು ಒಳಗಿದೆಯಾ? ಅಥವಾ ನಿನ್ನ ತಂದೆಯ ಕರಳನ್ನು ನನ್ನ ಮೇಲೆ ಹಾಕೊಂಡಿದ್ದೀನಿ ಅಂತ ನಿನಗೆ ಅಸಖ್ಯವಾಗಿ ಅದು ಏನಾದರೂ ಬರ್ತಾ ಇದೆಯಾ? ದುಃಖ ಪಡ್ತಾ ಇದೆಯಾ? ಆ ದ್ವೇಷದಿಂದ ಏನಾದರೂ ಕೂಡ ನೀನು ನನ್ನ ನೋಡಿ ಭಯಪಡ್ತಿದ್ಯಾ ಅಂತ ಕೇಳಿರ್ತಾರೆ. ಅಯ್ಯೋ ಸ್ವಾಮಿ, ನಿನ್ನ ರೂಪ ಆನಂದವಾದಂಥದ್ದು. ನೀನು ಹೇಗಿದ್ದರೂ ನೀನು ಕೋಮಲ ರೂಪನಾಗಿರ್ತಂಥವ, ಸುಕುಮಾರ ನೀನು. ನಿನ್ನ ಒಂದು ರೂಪ ಅತ್ಯದ್ಭುತವಾದಂಥದ್ದು. ಅದಕ್ಕೆ ನಾನು ಭಯ ಪಡ್ತಾ ಇಲ್ಲ. ಈ 2ನೇ ವರ ಕೊಟ್ಟಲ್ಲ, ಅದು ಭಯ ಪಡ್ತಾ ಇದ್ದೆ ನಾನು. ಏನು 10,000 ವರ್ಷ ಇರುವಂದ್ರಿ, ಸುಖವಾಗಿರುವಂದ್ರಿ, ಮಕ್ಕಳ ಮರಿ ಮಾಡ್ಕೊಂಡಿರುವಂದ್ರಿ. ಈ ಸಂಸಾರ ಅನ್ನೋದು ನನಗೆ ಬಹಳ ದೊಡ್ಡವಾಗಿರೋದು. ನನಗಿದು ಬೇಡ, ಈ ರಾಜ್ಯ ಬೇಡ. ರಾಮನು ಅದೇ ಥರ ಮಾಡೋದು. ವಿದ್ಯಾಭ್ಯಾಸ ಎಲ್ಲ ಆದಮೇಲೆ, ವಾಲ್ಮೀಕಿ ವಿದ್ಯಾಭ್ಯಾಸ ಅಲ್ಲೆಲ್ಲ ಆದಮೇಲೆ ವಾಪಸ್ ಬಂದು ವಸಿಷ್ಠ ವಿಶ್ವಾಮಿತ್ರ ಕೆಲವರು ಕಲ್ತರು, ವಸಿಷ್ಠರಿಂದ ಕಲ್ತರು. ವಸಿಷ್ಠಾಶ್ರಮದಿಂದ ವಾಪಸ್ ಬಂದ್ಬಿಟ್ಟು ಅದೇ ಜ್ಞಾನ ವೈರಾಗ್ಯ ಅಂತ ಹೇಳುವಂಥದ್ದು. ಅಲ್ಲಿ ರಾಮನು ನನಗೆ ಬೇಡ, ಏನು ಬೇಡ ಅಂದ್ಬಿಟ್ರು. 14 ವರ್ಷಕ್ಕೆ ವೈರಾಗ್ಯ, ನನಗೇನು ಬೇಡ, ನಾನು ಕಾಡು ಹೊಟ್ಟೋಗ್ತೀನಿ ನಾನು ಅಂತ. ಅದು ಜ್ಞಾನವಾಸಿಷ್ಠ ಅಂತ. ಅದಕ್ಕೆ ನೀವು ಜ್ಞಾನವಾಸಿಷ್ಠ ನೋಡಬೇಕು, ನೀವು ಜ್ಞಾನವಾಸಿಷ್ಠ ಕೇಳಬೇಕು. ನೀವು ರಾಮನಿಗೆ ಆ ವಯಸ್ಸಲ್ಲಿ ವೈರಾಗ್ಯ ಬಂತು. ಹೇಗೆ ಬಂತು ಅನ್ನೋದು. ಹಾಗೆ ನಾವು ಇವತ್ತಿನ ದಿನ ಸತ್ಕರ್ಮವನ್ನು ಮಾಡ್ತಾ, ಹೇಗೆ ಭಗವಂತನು ಕೋಮಲ ರೂಪನಾಗಿರುವಂಥವನು, ಆ ಭಯಂಕರ ರೂಪ ಅಲ್ಲ, ನಿನ್ನ ರೂಪ ತುಂಬ ಒಳ್ಳೆಯದು. ಈ ಸಂಸಾರ ಅನ್ನೋದು ತುಂಬ ಕಷ್ಟವಾಗಿರುವಂಥದ್ದು. ನನ್ನನ್ನು ಈ ಸಂಸಾರದಿಂದ ನನಗೆ ಹೋಗಲಾಡಿಸು ನೀನು. ಅದನ್ನು ಮತ್ತೆ ಮತ್ತೆ ಹುಟ್ಟಿಸಕ್ಕಂಥದ್ದು ಬೇಡ. ಮತ್ತೆ ಪ್ರಾಣಿಗಳ, ಮತ್ತೆ ಮೀನಾಗಿ ಹುಟ್ಟಬೇಕು, ಮತ್ತೆ ಪ್ರಾಣಿಗಳ ಹುಟ್ಟಿ 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 ಮನುಷ್ಯನಾಗಬೇಕು. ನನ್ನ ಕೈ ಸಾಧ್ಯ ಇಲ್ಲ. ಹಾಗೆ ಭಗವಂತನನ್ನು ಹಾಗೆ ಕೇಳ್ಕೊತಾ ಸಾತ್ವಿಕವಾಗಿರ್ತಕ್ಕಂಥದ್ದನ್ನು, ಯಾಕೆಂದರೆ ಒಂದು ಲಕ್, ಈ ಶರೀರವನ್ನು ಕೊಟ್ಟಿರ್ತಕ್ಕಂಥದ್ದು ತುಂಬ ಅದೃಷ್ಟ. ಅದರಲ್ಲೂ ದ್ವಿಜನಾಗುವಂಥದ್ದು ಇನ್ನೂ ಅದೃಷ್ಟ. ನಾವೆಲ್ಲ ದ್ವಿಜರಾಗಿದ್ದೀವಿ ಇವತ್ತಿನ ದಿನ. ಅಂದರೆ ಗಾಯತ್ರಿ ಮಂತ್ರವನ್ನು ನಾವು, ಉಪದೇಶವನ್ನು ಆಗಿರುವಂಥ ಮಂತ್ರವನ್ನು ನಾವು ಉಪಾಸನೆ ಮಾಡ್ತಕ್ಕಂಥ ಶಕ್ತಿ, ಒಂದು ಅದೃಷ್ಟ ನಮಗಿದೆ. ಇವತ್ತು ಉಪನಯನ ಮಾಡ್ಕೊಂಡು ಏನೋ ಸುಮ್ಮನೆ ಜನಿವಾರ ಹಾಕೊಂಡ್ಬಿಟ್ಟು ಪ್ಯಾಂಟ್ ಶರ್ಟ್ ಹಾಕೊಂಡು ಸಾಯಂಕಾಲಕ್ಕೆ ಶೆಲ್ಲು ಕೊಟ್ಟು ಹೋಗ್ತೀವಿ. ಅದೊಂದು ಹಬ್ಬ ಅಂದ್ಕೊಂಡ್ಬಿಟ್ಟಿದ್ದೀವಿ. ಅದೊಂದು ಮನೆಯಲ್ಲಿ ಒಂದು ಯಾವುದೋ ಒಂದು ಹಬ್ಬ ಅಂದ್ಕೊಂಡ್ಬಿಟ್ಟಿದ್ವಿ. ಅದು ನೀನು ಬದಲಾವಣೆ ಆಗ್ತೀಯ. ನೀನು ಬದಲಾವಣೆ ಆಗಿ ಗಾಯತ್ರಿಯನ್ನು ನಿನಗೆ ಇತ್ತು ಕೂಡಲೇ ಅಂತ ನಾವು ದ್ವಿಜರಾಗಿ ಬಿಟ್ಟಿರ್ತಕ್ಕಂಥದ್ದು ಇನ್ನೂ ಅದೃಷ್ಟ. ಮಾನವ ಜನ್ಮನೇ ಅದೃಷ್ಟ. ಅದರಲ್ಲೂ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. ಇನ್ನು ಪುರಾಣೋಕ್ತವಾಗಿ ಹೋಗುವಂಥ ಸುಮಾರು ಗಾಯತ್ರಿ ಮಂತ್ರವನ್ನು ಮಾಡ್ತಕ್ಕಂಥವ್ರು ಎಲ್ಲರೂ ಮಾಡ್ಬೋದು, ಅಧಿಕಾರ ಇದೆ. ಆದರೆ ಪುರಾಣೋಕ್ತವಾಗಿ ಗಾಯತ್ರಿ ಮಂತ್ರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ವೈದಿಕವಾಗಿ ಮಾಡತಕ್ಕಂಥ ಮಂತ್ರ, ಸಂಪ್ರದಾಯ ಬರ್ತಕ್ಕಂಥ ಮಂತ್ರವನ್ನು ನಿಮಗೆ ಒಂದು ಸಿಕ್ಕಿದೆ, ಅದನ್ನು ಬಿಡಬಾರದು. ತ್ರಿಕಾಲ ಸಂಧ್ಯಾ ಮಾಡಲೇಬೇಕು. ಯಾಕೆಂದರೆ ಈ ಜನ್ಮ ಒಂದು ಚಾನ್ಸ್, ನಮಗೆ ಒಂದು ಸ್ಟೇಷನ್ ತರಹ ನಮ್ಮದು. ಒಂದು ನಾವು ಮೇಲ್ಗಡೆ ಪ್ರಯಾಣ ಮಾಡ್ತಾ ಇದ್ದೀವಿ. ಮೇಲ್ಗಡೆ ಪ್ರಯಾಣ ಮಾಡೋ ಸೈಂಟಿಸ್ಟ್ ಏನು ಮಾಡಿದ್ದಾರೆ, ಮೇಲ್ಗಡೆನೆ ಒಂದು ಪೆಟ್ರೋಲ್ ತುಂಬಿಸ್ಕೊಳ್ಳುವಂಥ ಸ್ಟೇಷನ್ ಕೂಡ ಇಟ್ಬಿಟ್ಟಿದ್ದಾರೆ. ಅದಕ್ಕೆ ಆ ಪೆಟ್ರೋಲ್ ಮತ್ತೆ ತುಂಬಿಸ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ಒಂದು ಚಾನ್ಸು ಪೆಟ್ರೋಲ್ ತುಂಬಿಸ್ಕೊಳ್ಳೋಕೆ ಬರ್ತಕ್ಕಂಥ ಒಂದು ಮಿಷನ್. ಈಗ ನಾವೆಲ್ಲರೂ ಕೂಡ ಈ ಜನ್ಮವನ್ನು ಎತ್ತಿರ್ತಕ್ಕಂಥದ್ದು ಇದು ಪೆಟ್ರೋಲ್ ಸ್ಟೇಷನ್, ಇದು ಭೂಮಿ. ಈ ಭೂಮಿಯಲ್ಲಿ ಜನ್ಮ ಎತ್ಕೊಂಡಿದ್ದೀವಿ. ನಾವೆಲ್ಲರೂ ಕೂಡ ಒಂದು 100 ವರ್ಷನೋ 90 ವರ್ಷ, ಇಲ್ಲಿ 100 ವರ್ಷ ಕೂಡ ಇರೋಕ್ಕಾಗಲ್ಲ. ಏನೋ ಸ್ವಲ್ಪ ಜನ ಇರ್ತಾರೆ, ಲಕ್ ಇರ್ತಕ್ಕಂಥವ್ರು. 120 ವರ್ಷ ಆದರೆ ಎಕ್ಸಿಬಿಷನ್ ಇಟ್ಬಿಡ್ತೀವಿ.
ತಾತ ಎಕ್ಸಿಬಿಷನ್, ಅಜ್ಜಿ ಎಕ್ಸಿಬಿಷನ್ ಅಂತ ಹೇಳ್ಬಿಟ್ಟು ಸುಮಾರು ಜನ ನೋಡಕ್ಕೆ ಬರ್ತಾ ಇರ್ತಾರೆ. 120 ಫೋಟೋ ಸೆಲ್ಫಿ ಫೋಟೋಗೋಸ್ಕರ ಬರ್ತಾ ಇರ್ತಾರೆ ಸುಮಾರು ಜನ. ಅಷ್ಟು ಆಯಸ್ಸು ನಮ್ಗೆ ಇಲ್ವಲ್ಲ. ಇವತ್ತಿನ ದಿನ ನಾವು 50 ವರ್ಷಕ್ಕೆ ಪ್ರಾರಂಭ ಮಾಡ್ಕೋತೀವಿ ನಾವು, ಅದು ನೋವು ಇದು ನೋವು ಕಾಣಲ್ಲ ಅಂತ. ಹಾಗೆ ಶರೀರ ಅಂತದ್ದು, ಅದಕ್ಕೆ ಈ ಜನ್ಮ ಕೊಟ್ಟಿರ್ತಕ್ಕಂಥ ಒಂದು ಲಕ್, ಇದನ್ನು ನಾವು ಉಪಯೋಗಿಸ್ಕೋಬೇಕು. ಇದನ್ನು ಹಾಳು ಮಾಡ್ಕೋಬಾರ್ದು. ಮಣ್ಣು ಮುಕ್ಕಿ ಉಚ್ಚಪ್ಪಗಳಾಗದಿರೋ ಅಂತ ಹೇಳಿದ್ರು ದಾಸರು. ಮಣ್ಣು ಮುಕ್ತಾ ಇದ್ದೀವಿ ನಾವು, ಯಾವುದನ್ನೋ ಹಿಡ್ಕೋತಾ ಇದ್ದೀವಿ ನಾವು. ಯಾವ್ದು ಹಿಡ್ಕೋಬಾರ್ದು ಅದು ಹಿಡ್ಕೋತಾ ಇದ್ದೀವಿ. ಯಾವುದನ್ನು ನಿಜವಾಗಿ ಹಿಡ್ಕೋಬೇಕು ಅದನ್ನು ಬಿಟ್ಟು ಬಿಡ್ತಾ ಇದ್ದೀವಿ. ಇದೆಲ್ಲವೇನೋ ನಾವು ಕಪ್ಪೆ ಚಿಪ್ಪು ನೋಡ್ತಾ ಇದ್ದೀವಿ. ಆ ಕಪ್ಪೆ ಚಿಪ್ಪು ಬೆಳ್ಳಿ ಥರನೇ ಇರುತ್ತೆ, ನಿಜವಾದ ಬೆಳ್ಳಿ ಇರುತ್ತೆ. ಅದನ್ನು ಬಿಟ್ಟು ಕಪ್ಪೆ ಚಿಪ್ಪು ತಗೋತಾ ಇದ್ದೀವಿ. ಯಾಕಂದ್ರೆ ಬೆಳ್ಳಿಗನ್ನ ಹೆಚ್ಚಾಗಿ ತಳ ಅಂತ ಇರುತ್ತೆ. ಕಪ್ಪೆ ಚಿಪ್ಪು ತಗೋತಾ ಇದ್ದೀವಿ. ಕಪ್ಪೆ ಚಿಪ್ಪಿನ ಮೇಲೆ ತುಂಬ ಇಷ್ಟ. ಆ ಕಪ್ಪೆ ಚಿಪ್ಪು ತಗೊಳ್ಳೋದ್ರೊಳಗೆ ಈ ಬೆಳ್ಳಿ ಹೊಟ್ಟೋಗಿರುತ್ತೆ ಒಳಕ್ಕೆ, ಸಮುದ್ರದೊಳಗೆ. ಅದಿಲ್ಲ. ಆಮೇಲೆ ನೋಡಿದ್ರೆ ಕಪ್ಪೆ ಚಿಪ್ಪು. ನಮ್ಮ ಎಲ್ಲ ವ್ಯರ್ಥ ಆಗಿಬಿಡುತ್ತೆ. ನಮ್ಮ ಆಯಸ್ಸೆಲ್ಲ ವ್ಯರ್ಥ ಮಾಡ್ತಾ ಇದ್ದೀವಿ. ಬರೀ ದುಡ್ಡು, ವ್ಯವಹಾರ ಇದರಲ್ಲೇ ಹೋಗ್ತಾ ಇದೆ ನಮ್ಮದು. ಇದ್ರ ಜೊತೆಗೆ ಶರೀರ ರೋಗಮಯ. ಅಯ್ಯೋ ಅದು ನೋವು, ಇದು ನೋವು, ಅದು ನೋವು, ಯಾವಾಗಲೂ ರೋಗಮಯವೇ. ಏನೋ ಒಂದಿರುತ್ತೆ. ಇವತ್ತು ತುಂಬ ಚೆನ್ನಾಗಿದ್ದೀರೇನ್ರಿ, ಫ್ರೆಶ್ ಆಗಿದ್ದೀನಿ ಇವತ್ತು ಅನ್ನೋನು 9 ಗಂಟೆಗೆ ಏನೋ ಆಗ್ಬಿಡುತ್ತಾರೆ. ಬೆಳಗ್ಗೆ ಚೆನ್ನಾಗಿದ್ದೀರಿ, ಅದು ಗಂಟೆಗೂ ಬದಲಾವಣೆ ಆಗ್ತಾ ಇದೆ ಮನಸ್ಸು ನಮಗೆ. ಆದ್ರಿಂದ ಇದು ರೋಗಮಯ. ಸಂಸಾರ ದುಃಖಮಯ. ಮನೆಗೆ ಹೋಯ್ತು ಅಂದರೆ ಈಗ ಮದುವೆ ಆಗಲಿಲ್ಲ, ಮದುವೆ ಮಗಳು ಆಗಲಿಲ್ಲ, ಅವಳಿಗೆ ಮಗು ಹುಟ್ಟಲಿಲ್ಲ, 3ನೇ ಮನೆಗೆ ವೀಸಾ ಸಿಕ್ಕಲಿಲ್ಲ, ಅಮೆರಿಕಾ ಕಳಿಸ್ಬೇಕು. ಹೆಣ್ಮಗು ಕಷ್ಟಪಟ್ಟು ಅಮೆರಿಕಾ ಕಳಿಸೋಕೆ ಎಷ್ಟೋ ಕಷ್ಟಪಟ್ಟು ಅಲ್ಲಿ ಹೋಗಿ ನಾವು ಅಮೆರಿಕಾಗೆ ಫ್ಲೈಟ್ ಹತ್ತಿಸ್ಬಿಟ್ಟು ಅಳ್ತೀವಿ ನಾವು. ಹೋಗಿ ಅಮೆರಿಕಾಕಂದ್ರೆ ಇನ್ನು ಅಮೆರಿಕಾಗೆ ದತ್ತು ಕೊಟ್ಟಾಗ ಲೆಕ್ಕ. ಅವನಲ್ಲೇ ಇರ್ತಾನೆ, ಅಲ್ಲೆಲ್ಲ ಹೋಗಿ ಮ್ಯಾರೇಜ್ ಮುಗಿದು ಹೋಗ್ತಾನೆ ಕೆಲಸ. ನೀವು ಅಂದರೆ ಬರ್ತಾನೆ, ನಾವು ಹೋಗಲ್ಲ, ಅವನು ಬರಲ್ಲ. ನಮ್ಗೆ ಕಷ್ಟ ಆಗುತ್ತೆ. ಅದಕ್ಕೆ ಏನು ನಾವು ಅಂತ ಮಕ್ಕಳನ್ನ ಇರ್ತೀವಿ ಗೊತ್ತಿಲ್ಲ. ಏನು ನಮ್ಮದು ಉದ್ದೇಶ ಇದೆ? ತಪ್ಪು ಕ್ಯಾಲ್ಕುಲೇಷನ್. ನಮ್ಮ ಬಡ್ಜೆಟ್ಟು ತಪ್ಪಾಗಿ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. ಸನಾತನ ಧರ್ಮ ಅಂತಕ್ಕಂಥದ್ದು ನಾವು ಮರ್ತೋಗ್ತಾ ಇದ್ದೀವಿ. ನಾವು ಬಿಟ್ಟಿರ್ತಕ್ಕಂಥ ಚಾನ್ಸ್ ಯಾವುದು ಅನ್ನೋದು ಬಿಟ್ಬಿಡ್ತಾ ಇದ್ದೀವಿ ನಾವು. ಅದರಿಂದ ಇದನ್ನು ಉಪಯೋಗಿಸ್ಕೋಬೇಕು ನಾವು. ಈ ಜನ್ಮವನ್ನು ಉಪಯೋಗಿಸ್ಕೊಡಿ. ನಿಮಗೆ ಕೊಟ್ಟಿರ್ತಕ್ಕಂಥ ಪರಮಾತ್ಮನ ಕೊಟ್ಟಿರೋ ಚಾನ್ಸನ್ನು ಉಪಯೋಗಿಸ್ಕೊಡಿ. ಕಾಲ ಹರಣ ಮಾಡಬೇಡಿ, ಅನ್ಯಾಯವಾಗಿ ಕಾಲ ವ್ಯರ್ಥ ಮಾಡಬೇಡಿ. ಪ್ರತಿ ನಿಮಿಷವೂ ಕೂಡ ಹರಿಕಥಾ ಕಾಲಕ್ಷೇಪ ಅನ್ಬಾರ್ದು. ಕಾಲಕ್ಷೇಪಕ್ಕೋಸ್ಕರ ಹರಿಕತೆ ನಡೆಸ್ತಾ ಇಲ್ಲ ನಾವು. ಅಲ್ಲಿ ಸೆಕ್ರೆಟರಿ ಅವರು ಅದೇ ಹೇಳ್ತಾರೆ, ಇವತ್ತಿನ ದಿನ ನಿಂತವರ ದಾಸರದು ಹರಿಕಥಾ ಕಾಲಕ್ಷೇಪವನ್ನು ಕಾಲಕ್ಷೇಪ ಮಾಡೋದ, ಕಾಲವನ್ನು ನಾವು ಉತ್ತಮ ಮಾಡಿಕೊಡ್ತಕ್ಕಂಥದ್ದು. ಕಾಲಕ್ಷೇಪ ಮಾಡುವುದಲ್ಲ. ನೀವು ಈ ಪಾರ್ಕಲ್ಲಿ ಕೂತ್ಕೋತಿಲ್ಲ, ಅದು ಕಾಲಕ್ಷೇಪ. ಸಿನಿಮಾದಲ್ಲಿ ಕೂತ್ಕೋತಿಲ್ಲ, ಅದು ಕಾಲಕ್ಷೇಪ. ಸೀರಿಯಲ್ ನೋಡ್ತೀಯಲ್ಲ, ಅದು ಕಾಲಕ್ಷೇಪ. ಬೇಡದೇರಿ ಜಗಳ ಇಟ್ಕೋತಿಯಲ್ಲ, ಕಾಲಕ್ಷೇಪ. 4 ವರ್ಷದಲ್ಲಿ ನಡೆದಿರ್ತಕ್ಕಂಥದ್ದು ಏನೋ ಇಟ್ಕೋತಿಯಲ್ಲ, ಗಂಡ ಹೆಂಡತಿ, ಅದು ಕಾಲಕ್ಷೇಪ. ಇನ್ನೊಬ್ಬರು ನೋಡಿ ಈರ್ಷ್ಯೆ ಪಡ್ತೀಯಲ್ಲ ಒಳಗಡೆ, ಅದು ಕಾಲಕ್ಷೇಪ. ಏನು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಆಗಲ್ಲ ನಮಗೆ. ಯಾಕೆಂದರೆ ನನಗನ್ನ ಕೆಟ್ಟವನು, ಅವನಿಗೆ ಈ ಥರ ಆಗ್ಬಿಡ್ತು, ನಾನು ಎಷ್ಟು ಒಳ್ಳೆಯವನು, ಇನ್ನು ನನಗಾಗಲಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ತಮ್ಮ ಗುಣದವ್ರು ಹುಟ್ಟಿದ್ದಾರೆ ಅಂತ. ಅದನ್ನು ತಮ್ಮ ಗುಣದವನು. ರಾಕ್ಷಸ ಸಂಸಾರ ಒಂದು, ರಾಕ್ಷಸ ರಕ್ತಾವಧಿ ಬಂದಿದೆ. ಆ ಸಮಯದಲ್ಲಿ ರಾಕ್ಷಸರನ್ನ ಉಳ್ಕೊಂಡಿರೋ ರಾಕ್ಷಸರಲ್ಲ. ಅದಕ್ಕೆ ದೇವ್ರ ಕಂಡ್ರಾಗಲ್ಲ. ರಾಮ ಭಜನೆ ಕಂಡ್ರೆ ಸುಮಾರು ಜನಕ್ಕೆ ಆಗಲ್ಲ, ಮೈಯೆಲ್ಲ ಕರ್ಕೋತಾರೆ. ಹೀಗೆ ಯಾರ ಆ ಥರ ಅಂತಾರೋ ರಾಕ್ಷಸ ಗುಣ ಇದೆ, ಅವನಿಗೆ ತಮೋ ಗುಣ ಇದೆ, ತಕ್ಷಣ ಹಿಡಿದು ಬಿಡ್ಬೋದು. ಜಾತಕ ನೋಡ್ಬೇಕಾಗೇ ಇಲ್ಲ, ಇವರಿಗೆ ತಮೋ ಗುಣ ಇದೆ. ಯಾರು ಭಜನೆಯಲ್ಲಿ ತನ್ಮಯರಾಗಿ ಕೂತ್ಕೋತಾರೋ ಸತ್ವಗುಣ ಇದೆ. ಇಷ್ಟಲ್ಲೇ ಸಾಕು. ಭವಿಷ್ಯ ಜಾತಕ ನೋಡ್ಬೇಕಾಗೇ ಇಲ್ಲ, ನಿನ್ನ ಆಟಿಟ್ಯೂಡ್ ಎಲ್ಲ ಗೊತ್ತಾಗ್ಬಿಡುತ್ತೆ, ನೀನು ನಡವಳಿಕೆಯಲ್ಲೇ ಗೊತ್ತಾಗ್ಬಿಡುತ್ತೆ. ಯಾವ್ದಾದ್ರು ಸತ್ಸಂಗಕ್ಕೆ ಹೋದಾಗ ಏನು ನೀನನ್ನು ನೋಡ್ಬೇಕಾಗಿಲ್ಲ. ನೀನು ಬಿಳಿ 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 ಅಂತಿರ್ತೀಯ, ನಡುಬಿಡಿ ಬಿಳಿ 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 ನಡುಬಿಡಿ ಬಿಳಿ ಬಿಳಿ. ಈ ಟೈಮ್ ಓಡು ಓಡು ಓಡು. ಜೀವನ ಪೂರ್ತಿ ಓಡೋದೇ. ನೆಮ್ಮದಿಯಾಗಿ 10 ನಿಮಿಷ ಕೂಡ್ತಕ್ಕಂಥದ್ದು ಇಲ್ಲವೇ ಇಲ್ಲ. ಅದಕ್ಕೆ ಮುಂದೆ ಪ್ರಹ್ಲಾದನಿಗೆ ದತ್ತಾತ್ರೇಯರೇ ಗುರುವಾಗಿ ಎಷ್ಟು ವರ್ಷಗಳಾದ್ಮೇಲೆ ಗುರುಗಳಾಗ್ತಾರೆ. ಪ್ರಹ್ಲಾದನಿಗೆ
6,000 ವರ್ಷಗಳಾದ ಮೇಲೆ ಗುರುಗಳಾಗಿ ಸಿಗ್ತಾರೆ. ಯಾರು? ದತ್ತಾತ್ರೇಯ. ಈಗಲಾಗೂ ನನಗೆ ಸಿಕ್ಕಿದೆಯಲ್ಲಪ್ಪ, ಅಜಗಣನಾಗೂ ಸಿಕ್ಕಿಬಿಟ್ಟಿದೆ. ದೊಡ್ಡ ಹಾವು ಥರ ಮಲಗಿರ್ತಾರೆ ಸ್ವಾಮಿ. ಅಜಗಣನಾಗಿ ಸಿಕ್ಕಿದ್ದಿಲ್ಲ. ಆಮೇಲೆ ಪ್ರತ್ಯಕ್ಷನಾಗಿ ದತ್ತಾತ್ರೇಯರು ಅವರಿಗೆ ಬೋಧನೆಯನ್ನು ಮಾಡ್ತಾನೆ. ಹಾಗೆ ಈ ದತ್ತನಿಗೆ, ನರಸಿಂಹಸ್ವಾಮಿಗೆ, ಈ ಪ್ರಹ್ಲಾದನಿಗೆ ಅಲ್ಲಿ ನಡೀತಕ್ಕಂಥ ಸತ್ಸಂಗದ ಸಭೆಗಳನ್ನು ಅಲ್ಲಲ್ಲದನ್ನು ಚೂರು ನಿಮಗೆ ಹೇಳುವಂಥದ್ದು.